ಮಾರ್ನಿಂಗ್ ಗೈಸ್. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಬನ್ನಿ ಬರ್ಡೇ. ಮೈಸೂರಲ್ಲಿ ಒನ್ ಡೇ ಸ್ಪೆಂಡ್ ಮಾಡಿದ್ವಿ. ದಟ್ಸ್ ಯೆಸ್ಟರ್ಡೇ ಸಂಡೇ. ಸೊ ಈ ಹೋಟ್ಲಲ್ಲೇ ಈ ರೆಸ್ಟೋರೆಂಟಲ್ಲೇ ನಾವು ಇದ್ದಿದ್ದು. ಸೊ ಯು ಕ್ಯಾನ್ ಸಿ ಇಟ್, ಶ್ರೀ ಮಹಾಲಕ್ಷ್ಮಿ ರೆಸಿಡೆನ್ಸಿ, ಅಫೋರ್ಡಬಲ್ ಫಾರ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಹು ಆರ್ ಎಟ್ ಮೈಸೂರು ಫಾರ್ ಅ ಡೇ. ಆ್ಯಂಡ್ ಅದು ಎಕ್ಸಾಕ್ಟಾಗಿ ಈ ಫಿಶ್ ಅಕ್ವೇರಿಯಂ ಎದುರುಗಡೆನೇ ಇರೋದು. ಆ್ಯಂಡ್ ಇಟ್ಸ್ ಬನ್ನೀಸ್ ಬರ್ಡೇ. ಎಲ್ಲರೂ ವಿಶ್ ಮಾಡಿ ಬನ್ನಿಗೆ. ಹ್ಯಾಪಿ ಬರ್ಡೇ ಬನ್ನಿ. ಹ್ಯಾಪಿ ಬರ್ಡೇ ಬನ್ನಿ. ಹ್ಯಾಪಿ ಬರ್ಡೇ. ಸೊ ಇವಾಗ ಏನು ಪ್ಲಾನ್ ಅಂತಂದ್ರೆ ನಾವು ಒನ್ ಡೇಗೆಲ್ಲ ಬಂದಿಲ್ಲ. ಎನ್ ರೂಟ್ ಊಟಿ ಅಷ್ಟೇ. ಊಟಿ ನೋಡೋಣ. ಬಾಯ್. ಐ ಲವ್ ಬಬ್ಲು. ಐ ಲವ್ ಯು. ಬನ್ನಿ. ಐ ಲವ್ ಯು. ಅಯ್ಯೋ ಐ ಲವ್ ಕಷ್ಟ ಆಗ್ಬಿಟ್ಟೈತ ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಊಟಿಗೆ ಹೋಗ್ಬೇಕಾದ್ರೆ ವಿ ಹ್ಯಾವ್ ದಿಸ್ ಬಂಡೀಪುರ್ ಟೈಗರ್ ರಿಸರ್ವ್. ಸ್ಕೂಲಲ್ಲಿ ಕೇಳಿದ ಜ್ಞಾಪಕ ಅಷ್ಟೇ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಬೀಯಿಂಗ್ ಹಿಯರ್. ಸೊ ಲೆಟ್ಸ್ ಸಿ ವಾಟ್ ಆಲ್ ವಿಲ್ ಸಿ ಆನ್ ದ ವೇ. ನಿಮ್ಮ ಕ್ಯಾಮ್ರಾ ದಿಸ್ ಸೈಡ್. ಎಲ್ಲಿ? ಅಯ್ಯೋ ಮೇಲಿದ ಕಾಣಿಸಲ್ಲ ನನಗೆ. ಇಲ್ಲಿಂದ ಜಿಂಕೆ ಅದು ಇದೆಲ್ಲ ಕಾಣಿಸುತ್ತೆ. ಓಕೆ. ಪಬ್ಲಿಕ್ ನೋಡಿ. ಪಿಕಾಕ್. ಅಷ್ಟೇ ಎಲಿಫೆಂಟ್ ಅಂತದೆ. ಎಲಿಫೆಂಟ್ ನೋಡೋಣ ಮುಂದೆಲ್ಲ ಕಾಣುತ್ತಾ ಅಂತ. ಬಿಕಾಸ್ ರೂಟಲ್ಲಿ ಆಲ್ರೆಡಿ ಜಿಂಕೆ ಪಿಕಾಕ್ ಎಲ್ಲ ಕಾಣಿಸ್ಕೊಂತು. ಇಲ್ಲಿ 20 ಮೇಲೆ ಗಾಡಿ ಹೋಗಂಗಿಲ್ವಂತೆ. ಸೊ ಸ್ಪೀಡ್ ಲಿಮಿಟ್ 20 ಅಷ್ಟೇ. ಯಾಕಂದರೆ ಪ್ರಾಣಿಗಳು ಓಡಾಡ್ತಿರ್ತವೆ. ಸೊ ನಿಧಾನಕ್ಕೆ ಹೋಗ್ತಿದ್ದಾರೆ. ಸೈಟ್ ಸೀಯಿಂಗ್. ಬನ್ನಿ ಇಷ್ಟೊತ್ತು ಮಲಗಿದ ಎದ್ದು ಕೂತಿದ್ದಾನೆ. ಲೆಟ್ಸ್ ಸಿ. ಬಂಡೀಪುರ ಕಾರ್ಡ್ ನೋಡೋದಲ್ಲ. See? Wow. It's nice. ಅಯ್ಯೋ ಜಿಂಕೆಗಳು. ಬನ್ನಿ ಬನ್ನಿ ಬನ್ನಿ. ಬಬ್ಬಲ್. Such a nice view, man. How cute they are. ಹಾಯ್. ಗುಡ್ ಮಾರ್ನಿಂಗ್. ಏನ್ ಮಗನೇ ಇದು? ಏನದು? ಫೋನ್ ಮಾಡಿ. ಟೈಗರ್ ರಿಸರ್ವ್ ಏರಿಯಾ. ಅದ್ರ ಮೇಲೆ ಪಿಕಾಕ್ ಕುತ್ಕೊಂಡಿದೆ. ನಿಲ್ಸೋತಾರೆ ಮಾತಾಡ ಹೋಗ್ತಾ ಇರೋದು. ಈ ಸೈಡ್ ನೋಡಿ, ಇಲ್ಲೇ ಪಿಕಾಕ್. ಎಷ್ಟು ಹತ್ರ ಇಂದ ಗುರು. ತಮಿಳ್ನಾಡು ಅಂದ್ರೆ ಊಟಿ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ ನಿಮ್ಗೆ ಆನೆ ಕಾಣ್ತಿರ್ಬೋದು. ಆನೆ ನೀರ್ ಕುಡಿಯಕ್ ಬಂದಿದೆ ಅಂತೆ. ಸೊ ದಟ್ ಇಸ್ ವಾಟ್ ಲೋಕು ಟೋಲ್ಡ್ ಮಿ. ಐ ಥಿಂಕ್ ಯು ಗೈಸ್ ಕ್ಯಾನ್ ಸೀ ಇಟ್. ಅಲ್ಲೂ ಒಂದು ಆನೆ ಇದೆ ನೋಡಿ. ಲೆಫ್ಟ್ ಅಲ್ಲಿ ಆನೆ. ಅಲ್ಲೊಂದು ಐತೆ ನಿಂತೈತಲ್ಲಿ. ಸಿಕ್ಕಾಪಟ್ಟೆ. ಅಲ್ಲಿಂದ ಕಾಣಿಸಿಲ್ಲ ಅಂತ ಅನ್ಕೊಂಡ್ ಬಂದ್ವಿ. ಇಲ್ಲೇ ಕಾಣ್ತಿದೆ ಎಷ್ಟೊಂದು ಆನೆಗಳು. ಸೋ ನೈಸ್. ನೀರಿದೆ ಅದಕ್ಕೆ. ಅಲ್ಲೊಬ್ಬ ಇದ್ದಾನೆ ಗಣಪ. ಅಲ್ಲಿ ಕ್ಯೂಡಿ. ಬಬ್ಲು ಆನೆ ನೋಡ್ಬಂದು ಎಲಿಫೆಂಟ್ ನೋಡಲಿ. ಸೊ ಇವತ್ತು ಬನ್ನಿ ಬರ್ಡೇ. ಅದಕ್ಕೆ ಸ್ಪೆಷಲ್ ಆಗಿ ವಿ ಜಸ್ಟ್ ಹ್ಯಾಡ್ ಬೀನ್ ಟು ದ ಟೆಂಪಲ್. ಬಟ್ ತುಂಬ ಮಳೆ ಬರ್ತಾ ಇತ್ತು. ಸೊ ಅದಕ್ಕೆ ನಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. And here we are somewhere at Gudlupete, if I'm not wrong, on the way to Ooty. So ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಸಿದ್ದೀವಿ. ನನಗೆ ಈ ವ್ಯೂ ನೋಡಬೇಕು ಅಂತ ಹೇಳಿದ್ದಕ್ಕೆ ನನ್ನ ಹಸ್ಬೆಂಡ್ ಕಂಪ್ಲೀಟಾಗಿ ಈ ರೆಸ್ಟೋರೆಂಟ್ ಚೂಸ್ ಮಾಡಿ he gave me this view. You can just see it's wonderful. You have no idea how beautiful it is, and it's also raining here. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸಕ್ಕತ್ತಾಗಿದೆ ಒಂದು ವ್ಯೂ. ಅದು ಕುತ್ಕೊಂಡು ಬ್ರೇಕ್ಫಾಸ್ಟ್ ತಿಂತಾ ಇದ್ರೆ ಸರ್ ಇದು ಊರು ಎಷ್ಟು ಹೆಸರೇನು? ಗುಡ್ಲೂರು. ಇಟ್ಸ್ ನಾಟ್ ಗುಡ್ಲುಪೇಟೆ. ಓಕೆ, ನಾಟ್ ಗುಡ್ಲುಪೇಟೆ, ಇಟ್ಸ್ ಗುಡ್ಲೂರು. ಥ್ಯಾಂಕ್ ಯು. ಚಲೇ ರೆಸ್ಟೋರೆಂಟ್ ಮೇಲೆ. ಚಲೋ. ಹೋಟೆಲ್ ಎಂಟ್ರಿ ಕೊಟ್ಟಿದ್ದೀವಿ. ಹೋಟೆಲ್ ಗ್ರ್ಯಾಂಡ್ ವ್ಯೂ ಅಂತ. ಒಳಗಡೆ ಹೋಗೋಣ. ಛತ್ರಿ ಫೋಲ್ಡ್ ಮಾಡಮ್ಮ. ಸಿಕ್ಕಾಪಟ್ಟೆ ಮಳೆ ಇದೆ. ಸಿಕ್ಕಾಪಟ್ಟೆ ದೊಡ್ಡದು. ಇದು ಅಂಬ್ರೆಲಾ. ಚಲೋ ನಿಲ್ಸಿ. ಹೋಟೆಲ್ ಒಳಗಡೆ ಎಂಟ್ರಿ ಕೊಟ್ಟಾಯಿತು. ಸೊ ಅದೇ
ಅದೇ ಮಾರ್ನಿಂಗ್ 10 o'clock ಅಂದರೆ ನೋಡಿ 10 o'clock ಯಾವ ರೇಂಜ್ ಆಗಿದೆ ವೆದರು, ಫುಲ್ ಮಳೆ ಅಂದರೆ ಮಳೆ. ಸರಿ ಆಯಿತು, ಬ್ರೇಕ್ಫಾಸ್ಟ್ ಮಾಡೋಣ. ಹೋಟೆಲ್ ಹಾಕೊಂಡಿದ್ದೀವಿ. ಮೈಸೂರಿಂದ ಡೈರೆಕ್ಟಾಗಿ ಎಲ್ಲೂ ನಿಲ್ಸಿಲ್ಲ, ಎಲ್ಲ ಕಾಸಾಗಿ ಬಂದಿದ್ದೀವಿ. ಆಲ್ಮೋಸ್ಟ್ ಊಟಿ. ಇನ್ನೇನೊಂದು 45 ಕಿಲೋಮೀಟರ್. ನೀಲಗಿರೀಸ್ಗೆ ಎಂಟರ್ ಆಗಿದ್ದೀವಿ. ದೋಸೆ ಫ್ಯಾಮಿಲಿ, ದಿಸ್ ಇಸ್ ದೋಸಾ ಫ್ಯಾಮಿಲಿ, ಕಂಪ್ಲೀಟ್ ದೋಸಾ. ಅಲ್ಲೋಡು ಬನ್ನಿ ಅಲ್ಲೋಡು ಟಾಪಿಂಗ್. ಬನ್ನಿ ಬಾಟಲ್ ಟೊಪ್ಪಿ ಕೊಟ್ಟಿದ್ದಾರೆ. ಅವನಿರೋದು ಇಷ್ಟು, ಅವ್ನಿಗಿಟ್ಟರು ದೋಸೆ ನೋಡಿದ್ರು ಎಷ್ಟು ಅಂತ. ಅವ್ನ ತಲೆಗಿದ್ದು ಎಷ್ಟು ಅಗಲ ಇದ್ದೋಣ. ಡನ್. ಒನ್ ಆ ಕಡೆ ಬರ್ಬೇಕಾ? ಎಲ್ಲಿದೆಯಾ? ನೋಡ್ತಿದ್ರೆ ನನಗೊಂದು ಸಿಕ್ಕಾಪಡೆ ಭಯ ಆಗ್ತಿದೆ. ದೆನ್ ಐ ವಾಸ್ ಲೈಕ್ ಓಕೆ, ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಆನ್ ದ ವೇ ಟು ಊಟಿ. ಇನ್ ದಿಸ್ ವೇ ಐ ವಾಸ್ ಲೈಕ್ ಲಿಟರಲಿ ಶಾಕ್. ಓಕೆನಾ, ಏನಪ್ಪ ಇಷ್ಟು ಉದ್ದವಾಗಿದೆ, ಇಷ್ಟು ಉದ್ದಕ್ಕಿದೆ ಅಂತ. ಆ್ಯಂಡ್ ದೆನ್ ಐ ಆಸ್ಕ್ ಮೈ ಹಸ್ಬೆಂಡ್ ವಾಟ್ ಇಸ್ ಇಟ್, ಏನಿದು ಅಂತ. ಇಟ್ಸ್ ನಾಟ್ ಅ ಪಿಕ್ನಿಕ್ ಸ್ಪಾಟ್ ಸಮಥಿಂಗ್. ಐಮ್ ಸಾರಿ, ನಾಟ್ ಅ ಪಿಕ್ನಿಕ್ ಸ್ಪಾಟ್ ಅಲ್ಲ, ಫೋಟೋ ಶೂಟ್ ನಡೆಸೋ ಅಂತ ಸ್ಪಾಟು ಅಲ್ಲ, ಏನೂ ಅಲ್ಲ. ನೀಲಗಿರೀಸ್ ಈಸ್ ದ ಏಷ್ಯಾಸ್ ಬಿಗ್ಗೆಸ್ಟ್ ಆ್ಯಂಡ್ ದ ಟಾಲೆಸ್ಟ್ ಟೀಸ್ ಅಂತ ಹೇಳ್ಬೋದು. ಓ ಮೈ ಗಾಡ್, ಕೆನ್ ಯು ಪ್ಲೀಸ್ ಸಿ? ಗುರು, ನಂಗೆ ಯಾವುದೋ ಈ ಹಾಲಿವುಡ್ ಮೂವೀಸ್ ನೋಡಿದ್ದೀರಾ ಲೋಕು? ಹಾಲಿವುಡ್ ಮೂವೀಸ್ ನೋಡಿದ್ದೀರಾ? ಹಂಗಿದೆ ನನಗೆ. ಸ್ವೇಟ್ ಗಾಡ್ ಆಗ್ತಾ ಇಲ್ಲ. ಸಿ, ಐ ಮೀನ್ ಇಟ್ಸ್ ಓನ್ಲಿ 1 o'clock in the afternoon. You guys can't even expect what I'm seeing here. ಫುಲ್ ಹೆಂಗಿದೆ ಅಂದರೆ ಫುಲ್ ಕವರ್ ಆಗಿಬಿಟ್ಟಿದೆ. ಐ ಆಮ್ ರಿಯಲಿ ಲಿಟ್ರಲಿ ಎಂಜಾಯಿಂಗ್ ದಿಸ್ ಟ್ರಿಪ್. ಆ್ಯಂಡ್ ಟ್ರಸ್ಟ್ ಮೀ, ಮಳೆ ಇದ್ರೂ ನಾನು ಅನ್ಕೊಂಡೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರೆ ಆಗಲ್ಲ ಅಂತ. ನನ್ನ ಮಕ್ಕಳೇ ಎಂಜಾಯ್ ಮಾಡ್ತಿದ್ದಾರೆ ಕುತ್ಕೊಂಡು, ಆ ಥರ ಇದೆ ವೆದರ್. ಬನ್ನಿ, ಹೆಂಗಿದೆ ಮಕ್ಕಳಲ್ಲಿ? ರೈಟ್ ಸೈಡ್ ನೋಡು. ಜನನೇ ರೈಟ್ ಸೈಡ್ ತೋರಿಸಿ. ಇಲ್ಲಿ ನೋಡಿ, ಏರ್ಪಿನ್ ಬೆಂಡ್ ಬರ್ತಾರೆ ನೋಡು. ಇದೇನಾ ತುಂಬಾ ಇದೆ. ಏರ್ಪಿನ್ ಬೆಂಡ? ಹಂಗಂದ್ರೆ ಏನು ತಪ್ಪು? ಮೈ ಗಾಡ್, ಹಿಂಗ್ ಬರ್ತಿದಲ್ಲ ಗಾಡಿಗಳು. ಹುಷಾರ ಡ್ರೈವ್ ಮಾಡಬೇಕು. ಕಂಪ್ಲೀಟ್ ಆಗಿ ನೀವು ಊಟಿಯಲ್ಲಿ ನೋಡ್ಬೋದು ಅಂತಂದ್ರೆ ಓನ್ಲಿ TN KL 3 ಗಾಡಿ ನೋಡ್ಬೋದು. ಸೋನಾ ಲೆಫ್ಟ್ ಅಲ್ಲಿ ನೋಡು. ಅಯ್ಯಪ್ಪ, ನಾನು ಇದು ನೋಡೇ ಇಲ್ವಲ್ಲ ರೀ. ಏನು ಕಾಣಿಸ್ತಾ? ಓ ಮೈ ಗಾಡ್, ವಾವ್, ಏನೇನು ಕಾಣಿಸ್ತಾ ಇಲ್ಲ. ಸಕ್ಕತ್ತಾಗಿ. ಲುಕ್ ಅಟ್ ಸಮ್ ಪೀಪಲ್ ವಾಕಿಂಗ್. ಅದ್ರ ಮೇಲೆ ಯಾರೋ ನಡ್ಕೊಂಡು ಹೋಗ್ತಿದ್ದಾರೆ. ಹಾ ಲೋಕು, ನಾವ್ ಎಲ್ಲಿದ್ದೀವಿ? ಊಟಿಗೆ ಬಂದ್ವಾ ಕೊನೆಗೂ? ವಾವ್, ಊಟಿಗೆ ಬರೋಷ್ಟೊತ್ತಿಗೆ ಘಾಟ್ ಸೆಕ್ಷನ್ ಅಲ್ಲಿ ಎಲ್ಲ ಫ್ಲಾಟು. ಇದು ಫ್ಲಾಟು, ಇದು ಫ್ಲಾಟು. ಓಕೆ, ಸೊ ಈಗ ತಾನೇ ಊಟಿಗೆ ಬಂದು ರೀಚ್ ಆದ್ವಿ. ರೂಮ್ ಮಾಡೋಕ್ಕಿಂತ ಮುಂಚೆನೇ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಸೊ ಬೋಟಿಂಗ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ವಿ ರೀಚ್ಡ್ ಹಿಯರ್. ಬೋಟಿಂಗು ಯಾರಿಗೂ ಕೊಡ್ತಾ ಇಲ್ಲ ಆ್ಯಕ್ಚುಲಿ, ಮಳೆ ಬರ್ತಿದೆ ಅಂತ. ಬಟ್ ವಿ ರಿಕ್ವೆಸ್ಟೆಡ್ ಹಿಮ್, ಫಸ್ಟ್ ಟೈಮ್ ಬಂದಿದ್ದೀವಿ ಅಂತ. ಸೊ ಈಸ್ ಗಿವನ್ ಇಟ್. ಸಾತ್ವಿಕ್ ಟಿಕೆಟ್ ತರಕ್ಕೆ ಹೋಗೋಣ. ಸೊ ಸಾತ್ವಿಕ್ ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ದಾನೆ. ಇನ್ ಫ್ಯಾಮಿಲಿ ಬೋಟಿಂಗ್ ಅಲ್ಲ, ಓಕೆ, ಅದನ್ನೇ ತೊಗೊಂಡಿದ್ದೀವಿ. ಬಿಕಾಸ್ ಸಾರಿ, ಮೋಟರ್ ಬೋಟಿಂಗ್, ಮೋಟರ್ ಬೋಟ್. ಹಾಂ, ಮೋಟರ್ ಬೋಟಿಂಗ್. ಸೊ ಅದಿದ್ರೆ ಯಾರೋ ನಮ್ಮ ಜೊತೆ ಸೇಫ್ಟಿಗೆ ಇರ್ತಾರೆ ಅಂತ ವಿ ಟೇಕನ್ ದ್ಯಾಟ್. ಇಲ್ಲಾಂದ್ರೆ ಹಂಗೇನಿಲ್ಲ, ಸೇಫ್ಟಿ ನನಗೂ ಸ್ವಿಮ್ ಬರುತ್ತೆ. ಆ ಥರ ಎಲ್ಲ ಪೆಡಲ್ ಮಾಡೋಕ್ಕಾಗಲ್ಲ ಅಂತ ಫ್ಯಾಮಿಲಿಗೆ ತೊಗೊಂಡಿದ್ದು. ಸೇಫ್ಟಿಗೆ ಇರ್ತಾರೆ ಅಂತಂದು. ಒಳ್ಳೆ ಗಂಡನ ಮೇಲೆ ನಂಬಿಕೆ ಇಲ್ಲ. ಹಾಯ್ ಏನು ಎಲ್ಲರಿಗೂ ಹಾಯ್ ಹೇಳು. ಬರ್ಡೇ ಬಾಯ್ ಬಬ್ಲು ನೋಡೋದು ಚಳಿಗೆ. ಸದ್ವಿಕ್ ಹಾಯ್ ಮಾಡಾವ್. ಜಿಯಾ ಬಬ್ಲು ಜಿಯಾ ನೋಡಲ್ಲಿ.
ಹಾಂ ಬಬ್ಬು ನೀನು ಆವಾಗಿಂದ ಕೂಗ್ತಾ ಇದ್ದೀನಿ ನಾನು ಅಲ್ಲಿ ಕುತ್ಕೋ ಅಲ್ಲಿ ಸಾದಿಕ್ ಅಪ್ಪ ಸಾದಿಕ್ ಬನ್ನಿ 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 ಹಂಗಿದೆಮ್ಮ ಹೆಂಗಿದೆ ಓಬೋ ವಾವ್ ಏಯ್ ಎಷ್ಟು ದೂರ ಇದೆ ದೂರ ಅಷ್ಟೇ ಅನ್ಕೊಂಡಿದ್ದೆ ಇಲ್ಲ ನಾನು ಅಷ್ಟೇ ಅನ್ಕೊಂಡಿದ್ದೆ ಅಲ್ಲೇ ರೌಂಡ್ ಹೊಡಿಸ್ತಾರಂತ ಸೋನಗಂತ ಅವ್ರ ಸರ್ ಇದನ್ನೇ ಬಿಟ್ಕೊಳ್ಬಿಟ್ರೆ ಬೋಟಿಂಗ್ನು ಮಗ ಹೆಂಗಿದೆಲ್ಲ ಸೋನೋ ನೋಡಲ್ ಮಮ್ಮಿ ಡ್ರೈವ್ ಮಾಡ್ತಾ ಇತ್ತಿಲ್ಲ ಬೊಬ್ಬ ನೋಡ್ ಮನೆ ಮಮ್ಮಿ ಗಾಡಿ ಓಡಿಸ್ತೈತೆ ಬೊಬ್ಬ ಡ್ರೈವಿಂಗ್ ಚಾನ್ಸ್ ಸಿಕ್ಬಿಟ್ಟಿದೆ ಡಿಎಲ್ ಇಲ್ಲ ವಿತೌಟ್ ಡಿಎಲ್ ಸೋಲೋ ಡ್ರೈವಿಂಗ್ ನಂಬ್ಕೊಂಡು ಇಷ್ಟೊಂದು ಜನ ಕೂತಿದ್ದೀವಿ ಮಗ ನೀನೇ ಪರವಾಗಿಲ್ಲ ಕಾರೇ ಓಡಿಸ್ತಾ ಏಕದಮ್ ಬೋಟೆ ಓಡಿಸ್ತಾ ಇದೆಯಾ ಗುರು ನಾವೇ ಉಲ್ಟಾ ಪಲ್ಟಾ ಇದೆ ಅಷ್ಟೇ ಗೇಟ್ ಸ್ವಲ್ಪ ಈ ಕಡೆ ಸಾಕು ಹೋಗ್ರಿ ಅಲ್ಲ ಅವ್ರು ಏನ್ ದೇರದ ಮೇಲೆ ನಲ್ಕೊಂಡಿಸಿದ್ರು ಗುರು ನಾವು ಟೂ ವೀಲರ್ ನಂಬ್ಕೊಂಡು ಕೊಡಲ್ಲ ಮಮ್ಮಿ ಗಾಡಿ ಡ್ರೈವ್ ಮಾಡಿ ಬರುತ್ತೆ ಇಲ್ಲೇ ಬೋಟಿಂಗ್ ಹತ್ರನೇ ಸ್ಟಾಲ್ಸ್ ಎಲ್ಲ ಇದೆ ಬೋಟಿಂಗ್ ಬಂದು ಬೇಕಾಗಿರೋ ಐಟಮ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೀವಿ ಎಕ್ಸ್ಪೀರಿಯನ್ಸ್ ಅಂದರೆ ಸಕ್ಕತ್ತಾಗಿತ್ತು ಮಕ್ಕಳಿಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ ಮಕ್ಕಳು ಏನು ಮನೆ ಅದ ಮಕ್ಕಳು ಫೇವ್ರೆಟ್ ಐಟಮ್ ಬಂದಮೇಲೆ ನೂಡಲ್ಸು ಸೈಡ್ಗೆ ನಮಗೂ ತಿನ್ನೋಗ್ತಿಲ್ಲ ಬೇಕಂತ ಅವ್ನಿಗೆ ಇಲ್ಲಿ ಫುಡ್ ಕೋರ್ಟ್ ಆಗಿರೋದ್ರಿಂದ ತುಂಬ ವೆರೈಟೀಸ್ ಇದೆ ಇವಾಗ ಅದು ನಾನು ಚೀಸ್ ಮಾಡಿಬಿಟ್ಟೆ ಅವ್ರು ತಿಂತಿದ್ದಾರೆ ಚೆನ್ನಾಯ್ತಾ ಚೆನ್ನಾಯ್ತಾ ಬಬ್ಬ ಸೂಪರ್ ಆಯ್ತು ಹೇಳು ಲಕ್ಕು ಕಮಾನ್ ನಾವೆಲ್ಲಿ ಸ್ಟಾವ್ ಆಗಿದ್ದೀವಿ ರೂಮ್ ಹೆಂಗಿದೆ ನೋಡ್ಸ್ಬಾ ಮುಂದಕ್ಕೆ ಲಕ್ಕು ನಾಚ್ಕೊತಿದ್ದಾನೆ ಸೋನು ಇಲ್ಲ ಮಾತಾಡೋಕ್ಕೆ ನೋಡಿ ಫ್ರೆಂಡ್ಸ್ ಏನು ಡೌ ಮಾಡ್ತಾನೆ ನಿಮಗೆ ಬೆಲ್ಲಿದೆ ವೆಲ್ಕಮ್ ಯಾಕೆ ಕಮ್ಮಿ ಆಗಿದೆ ಪೆಬ್ರಾಕ್ ಹಾಲಿಡೇ ಇನ್ ರೂಮ್ ಟು ತೋರಿಸ್ಬಿಡೋಣ ಹೋಮ್ ಆಕ್ಚುಲಿ ರೂಮ್ ಟೂರ್ ಸೊ ಇದೇ ನಾವು ತಗೊಂಡ್ರೋ ರೂಮು ಊಟಿಯಲ್ಲಿ ಪೆಬ್ರಾಕ್ ಹಾಲಿಡೇಸ್ ಇನ್ ಅಂತ ಫುಲ್ ಸ್ಪೇಷಿಯಸ್ ಆಗಿದೆ ಸೊ ಇದು ಹೆಂಗಿದೆ ಅಂತಂದ್ರೆ ಡಬಲ್ ರೂಮ್ ಅಂತಾನೆ ಹೇಳ್ಬೋದು ಅದರ್ ರೂಮ್ ಇನ್ಸೈಡ್ ಸಿಕ್ಕಾಳೆ ಚೆನ್ನಾಗಿದೆ ಒಂದೇ ರೂಮಲ್ಲಿ 6 ಗೆಸ್ಟ್ ಇರ್ಬೋದು ಸೊ ಬಿಕಾಸ್ ನಾವು ಸಿಕ್ಸ್ ಆಫ್ ದಮ್ ಇದೀವಿ 4 adults and 2 kids ಸೊ ಸಕ್ಕದಾಗಿದೆ ಮಾತ್ರ ರೂಮ್ ವ್ಯೂ ತೋರಿಸು ಸೋನಲ್ಲಿ ಇಲ್ಲಿ ಹಿಲ್ ಟಾಪ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ ಇಲ್ಲಿ ಓಪನ್ ಬೇಡ ತೆಗಿಯಕ್ಕಾಗಲ್ಲ ಗಟ್ಟಿದೆ ಸಾಕಿಷ್ಟು ವ್ಯೂ
ಚಲೋ ಡ್ರೆಸ್ಸಿಂಗ್ ಟೇಬಲ್ हाँ see look at that dressing table so nice and washroom yeah washroom it's so nice ನನಗೊಂದು ರೂಮ್ ಸಿಕ್ಕಾಬಳೆ ಇಷ್ಟ ಆಯ್ತು ನನ್ನ ಹಸ್ಬೆಂಡ್ ಕರ್ಕೊಂಡ್ ಬಂದು ತೋರಿಸಿದ್ವಿ ಹೊರಗಡೆ ವ್ಯೂ ಚೆನ್ನಾಗಿದೆ and ಹೊರಗಡೆ ಹಿಲ್ ಟಾಪ್ ವ್ಯೂ ಹೊರಗಡೆ ಹಿಲ್ ಟಾಪ್ ವ್ಯೂ ಕಂಪ್ಲೀಟ್ಲಿ ಸೆಟ್ ಫುಲ್ have no words but ತುಂಬಾ ಚಳಿ ಮಳೆ ಕೋಲ್ಡ್ ವೆದರ್ ಅಂತೂ ಸಿಕ್ಕಾಬಳೆ ಕೋಲ್ಡ್ ಆಗಿದೆ ನಮ್ಮ ಅತ್ತೆಗೆ ಕೇಳಬೇಕು ರೂಮ್ ಹೇಗಿದೆ ಅಂತ ಸಿಗೋಣ ಬನ್ನಿ ಬರ್ಡೇ ಸಾಯಂಕಾಲ ಸಿಗೋಣ ಊಟಿಗೂ ಬಂದಾಯ್ತು ಬನ್ನಿ ಬರ್ಡೇ ಕೇಕು ಇಸ್ಕೊಂಡಾಯ್ತು ಆಲ್ ಸೆಟ್ ಕೇಕ್ ಮಾತ್ರ ನಾನು ಈಗಲೇ ರಿವೀಲ್ ಮಾಡಲ್ಲ ಇಟ್ಸ್ ಸ್ಮಾಲ್ ಸೆಲೆಬ್ರೇಷನ್ ಊಟಿ ಬೇಕು ಸರ್ ಎவ்வளோ ಆಯ್ತು ಸರ್ ಸೊ ಬನ್ನಿ ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ ಆ್ಯಂಡ್ ಕ್ಯೂಟ್ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಅವ್ನ ಆಚೆ ಕರ್ಕೊಂಡ್ ಬಂದಿದ್ವಿ ಸೊ ಅದೇ ನಮ್ಮ ಹೋಟೆಲ್ ನಾವಿರೋ ಹೋಟೆಲ್ ಏನು ಅದ್ರ ಮುಂದೆನೇ ಅದ್ರದ್ದು ಕೆಫೆಟೇರಿಯಾ ಥರ ಇದೆ ಒಂಥರ ಫುಡ್ ಕೋರ್ಟ್ ಥರ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ ಸೊ ಇಲ್ಲೇ ಮಾಡೋಣ ಅಂತ ವಿ ಆರ್ ಡೂಯಿಂಗ್ ಇಟ್ ಹಿಯರ್ ಓಕೆ ಮಂಚು ಫ್ರೆಂಡ್ ಮಾಡಿ Happy birthday to you. Happy ತಿನ್ಸ್ಕೂರು ಬಂದಿಲ್ಲ ವಿಡಿಯೋದಲ್ಲಿ ಬನ್ನಿ ಈ ಮಾಡು ಇಲ್ಲಿ ಇದು ಏಯ್ ಬಂದಿಸ್ ಅಲ್ಲೇ ಇದೆ ಬೆಂಕಿ ಕಡ್ಡೆ ಜಸ್ಟ್ ಆ ಕಡ್ಡಿಗೆ ಹಚ್ಬಿಟ್ರೆ ಸಾಕು ಅದಿರಲಿ ಹಚ್ಚಿ ಬಿಡು ಅವನ ಕೈಲಿ ಹಚ್ಬಿಡು ಹಾಂ ಈಗ ಓಪನ್ ಆಗತ್ತದ ಗುರು ಮೈನ್ ಐಟಮ್ ಇದೆ ಸೈಡ್ಸ್ ಅಲ್ಲಿ ಡಿನ್ನರ್ ಆರ್ಡರ್ ಮಾಡಿದ್ದೀವಿ ಇಲ್ಲಿ ಕಂಪ್ಲೀಟ್ ಆಗಿ ಡಿನ್ನರ್ ಎಲ್ಲಾನು ಇದೆ ನಮಗೆ ಬೇಕಾಗಿರೋ ಅಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೀವಿ ಇನ್ನೇನು ಊಟಕ್ಕೆ ಹೋಗ್ಬೇಕಾಗಿರೋ ಟೈಮ್ ಬಂತು ಕೇಕ್ ಕಟ್ ಮಾಡಿ ಇಲ್ಲಿರೋ ಒಂದು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿ ನಾವು ಹೋಗಿ ಊಟ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ ಊಟ ಎಲ್ಲೂ ಹೋಗಲ್ಲ ಇಲ್ಲೇ ಬರುತ್ತೆ ಐ ಮೀನ್ ಯಾ ರೂಮಲ್ಲಿ ಇಲ್ಲಾಂದ್ರೆ ಇಲ್ಲಿ ಯಾ ಅವ್ರು ಯಾರೋ ಶೆಫ್ ರೆಕಮೆಂಡ್ ಮಾಡಿದ್ರು ಆ ಶೆಫಿಗೆ ಹೇಳಿರೋದಕ್ಕೆ ಅವರೇ ಇದು ಮಾಡ್ತಾರೆ ಸಪ್ಲೈ ಕೊಡ್ತಾರಂತೆ ಇವು ನೋಡಿಲಿ ಸೊಂಡಿಕ ಬಚ್ಚೆ ಕಮಾನ್ ಒಬ್ಬರು ಡ್ಯಾನ್ಸ್ ಲೋಕ ತಿರುಗಿ ಕಡೆ ನಮ್ಮ ಕೈಯಲ್ಲಿ ಆಚೆ ಚಳಿ ತಡೆಯಕ್ಕಾಗ್ದಿರಾ ಒಳಗಡೆ ಬಂದು ಕುತ್ಕೊಂಡಿದೀವಿ ಅಷ್ಟು ಚಳಿ ಐತೆ ಊಟಿಯಲ್ಲಿ ನಿಜವಾಗ್ಲೂ ಹೇಳ್ತೇನೆ ಏನೇನೋ ಅಲ್ಲಿ ಕುತ್ಕೊಳ್ಳೋಕೆ ಬಂದ ಕೇಕ್ ಕಟ್ ಮಾಡಿದ್ದೆ ತಡ ಬಂದು ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಇಷ್ಟು ಐಟಮ್ಸ್ ಆರ್ಡರ್ ಮಾಡಿದೀವಿ ಎಲ್ಲ ಬಂದಿದೆ
ಫ್ರೈಡ್ ರೈಸು, ಕಬಾಬು, ಬಿರಿಯಾನಿ, ಪೆಪ್ಪರ್ ಚಿಕನ್, ಬಟರ್ ಚಿಕನ್, ರೋಟಿ. ಫ್ರೈಡ್ ರೈಸ್ ಅವ್ರಿಗೆ ಬೇಗ ಹೊಟ್ಟೆ ಹಸಿದೆ ಅಂತ ತಿನ್ನಿಸ್ತಾ ಇದ್ದೀನಿ. ಅಲ್ಲಿ ಅವರೆಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ. ಏಯ್ ರೊಕ್ಕ ನಿಂದು ಕೈಯಲ್ಲಿಲ್ಲ, ನಮ್ದಿಲ್ಲಿದೆ. ಕೇಸ ಇಟ್ಕೊಂಡಿದ್ಯಾ? ತಿನ್ನಮ್ಮ. ಇವತ್ತು ಬನ್ನಿ ಬರ್ಡೇ ಆಗಿರೋದ್ರಿಂದ ಇಷ್ಟು ಸ್ಪೆಷಲ್ ಐಟಮ್ಸ್ ಆರ್ಡರ್ ಮಾಡ್ಕೊಂಡು ಸದ್ಯಕ್ಕೆ ಅದೇಳಿ ಸರ್, ಊಟಿಯಲ್ಲಿ ಪಾರ್ಟಿ. ಇವಾಗ ಇವರಿಬ್ರು ತಿನ್ ಮಲ್ಬಿಟ್ರೆ ಒಂದ್ ಸ್ವಲ್ಪ ಸಮಾಧಾನ. ಬೆಳಗ್ಗೆ ಟಯರ್ಡ್. ನಾಳೆ ಅಂತೂ ಇನ್ನೊಂದು ಸ್ಪೆಷಲ್ ಊಟಿಯಲ್ಲಿ ಪಾರ್ಟಿ. ಸ್ಟಾರ್ಟ್ ಮಾಡೋಣ. ಎಲ್ಲ ಸ್ಟಾರ್ಟ್. ಬಾಯ್ ಬಾಯ್. ಇದಕ್ಕೆ ಮೇಲೆ ಸಿಗಲ್ಲ, ನಾವು ಬೆಳಿಗ್ಗೆನೇ ಸಿಗೋದು. ಅಮ್ಮ ಚಾ ಆಯ್ತಾ? ಕಬಾಬಲ್ಲ ಇಷ್ಟ ಆಯ್ತಮ್ಮ? ಊಟಿ ಎಲ್ಲ ಇನ್ನೂ ಇದೆ, ಇನ್ನೂ ಇನ್ನೂ ಬರ್ಬೇಕು, ಬೇಜಾನ್ ಬರ್ಬೇಕು ಇನ್ನ. ಖಾಲಿ ಮಾಡಾಮಲ್ಲ, ಅಷ್ಟೊಂದು ಬರ್ಲಿ. ಹಾಂ, ಊಟಿ ಮಾತ್ರ ಸಖತ್ತಾಗಿದೆ, ಚೆನ್ನಾಗಿ ಎಂಜಾಯ್ ಸಿಕ್ಕಾಪಟ್ಟೆ ಮಳೆ. ಬನ್ನಿ ಬರ್ಡೇ ಮೆಮೊರೇಬಲ್ ಆಗಿದ್ದು, ಸಖತ್ತಾಗಿದೆ. ಫೋಟೋಸ್ ಎಲ್ಲ ಮಧ್ಯಾಹ್ನ ಚೆನ್ನಾಗಿತ್ತು. ಇನ್ನು ನಾಳೆ ನೋಡ್ಬೇಕು, ಟ್ರೈನಲ್ಲಿ ಹೋಗೋದಾರೆ. ಬಾಬು ಮಾ ಓನ್ ಆಯ್ತು. ಆಯ್ ಮಾಡಿಲಿ ಮಾ, ಬನ್ನಿ ಫೋನ್ಪಾ ನಿನಗೈತೆ, ಬನ್ನಿ. ತುಂಬ ಉಬ್ಬಿದ್ಯಾ? ಬರ್ಡೇ ಇವತ್ತು ಮುಗೀಲಿ, ನಿನಗೆ ನಾಳೆ ಇದೆ. ಸರಿ ಸೋನು ಬಾಯ್. ಓಕೆ ಬಾಯ್ ಹೇಳಿ ಸೋನು. ನಾನು ಇಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ. ಇವ್ರಿಬ್ಬರನ್ನ ತಿನ್ಸ್ಕೊಂಡ್ರು ಐ ಆಮ್ ಸ್ಟಕ್. ಬಾಯ್ ಗೈಸ್, ನಾಳೆ ಬೆಳಗ್ಗೆ ಸಿಗೋಣ. ಮಗಾರಿ ಏನು ಅಷ್ಟೊಂದು ಸ್ಟಾರ್ಟರು? ಕಬಾಬ್ ಲಾಸ್ಟಲ್ಲಿ ಬಂತು. ಥ್ಯಾಂಕ್ ಯು. ನನ್ನ ಹತ್ರ ಒಂದು ಪ್ಲೇಟೇ ತಂದು ಕೊಟ್ಬಿಟ್ಟು ಥ್ಯಾಂಕ್ ಯು ಮೇಡಮ್. ಕೀರಾ ಮಲ್ಸತ್ತೆಗೆ ಸೋನು ಪೇಮೆಂಟ್ ಕೇಳು. ಸೋನು ಪೇಮೆಂಟ್ ಮಗಾರ್, ಸೋನು ಪೇಮೆಂಟ್. ಕೀರಾ ಮಲ್ಸತ್ತೆ. पेमेंट करता नहीं बता मैं ना नहीं आप चेकआउट के टाइम करेंगे भी तो हो जाएगा वो उधर में ये सेपरेटली है किचन का ठीक ठीक. वही बता देंगे ना, वही अंकल जी तो कोई कौन ಇಲ್ಲ ಇವರೇ ಇರ್ತಾರೆ, ಇವರೇ. आप ही हैं? अच्छा ठीक है. तो मिल्क कब चाहिए 10 मिनट में आती हूँ ना किचन पे, क्योंकि ना मुझे वो बॉटल स्टेरलाइज करना है थोड़ा. सहमत है. फ्राइड लाना है ना अभी एक हाँ एक मिनट. हाँ hey yay yay hey come on इनके बगल इनके आ step जीवो
ಹೇ ಗೈಸ್, ವೆರಿ ಗುಡ್ ಮಾರ್ನಿಂಗ್. ದಿಸ್ ದ ಸೆಕೆಂಡ್ ಡೇ, ಎರಡನೇ ದಿನ ಊಟಿಯಲ್ಲಿ. ನೋಡಿ, ನೀವೇ ನೋಡಿ, ಸಿಕ್ಕಾಪಟ್ಟೆ ವೆದರ್ ಹೆಂಗಿದೆ ಅಂದರೆ ಚಳಿಗೆ ನಡುಗ್ತಾ ಇದೀವಿ. ಇಲ್ಲಿರೋ ಜನ ಹೆಂಗಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಹೇಳಬೇಕು ಅಂತಂದರೆ ರೂಮಿಂದ ಎಕ್ಸಿಟ್ ಮಾಡೋಕ್ಕಾಗಿಲ್ಲ, ಟೈಮಲ್ಲಿ ನಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ವಿ ವರ್ ಇನ್ ಅನ್ ಅರ್ಜೆನ್ಸಿ. ಇಲ್ಲಿ ಟಾಯ್ ಟ್ರೈನ್ ಅಂತ ಇದೆ. ಸೊ ಊಟಿಗೆ ಬಂದರೆ ಒನ್ ಆಫ್ ದ ಸ್ಪೆಷಲ್ ಥಿಂಗ್ ವಿ ಹ್ಯಾವ್ ಟು ಡೂ. ಸೊ ಅಲ್ಲಿಗೆ ಬಂದಿದ್ದೀವಿ. ಟಿಕೆಟ್ ಬೇಗ ಸಿಗುತ್ತಂತೆ ಆ್ಯಂಡ್ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಹೊರಟಿದ್ದೀವಿ. ಇಟ್ಸ್ ಓನ್ಲಿ 7 o'clock, 7:30. ಸೊ ಆ ರೂಮ್ನ ತೋರಿಸೋ, ಒಂದು ಸ್ವಲ್ಪ ವೆದರ್ ತೋರಿಸೋ, ಮಳೆ ಬರ್ತಿರೋ ತೋರಿಸೋ. ಸೊ ನನ್ನ ಹಸ್ಬೆಂಡು ಸಾತ್ವಿಕ್ ಹೋಗಿ ಟಿಕೆಟಿಗೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ವಿ ಆರ್ ಸರಿಂಗ್ ಹಿಯರ್ ವೇಟಿಂಗ್ ಫಾರ್ ದೆಮ್. ಅವ್ರು ಬಂದಿದ ತಕ್ಷಣ ಟಾಯ್ ಟ್ರೈನ್ಗೆ ಹೋಗೋದೇನೆ. ಐ ಆಮ್ ವೇಟಿಂಗ್ ಫಾರ್ ದ ಎಕ್ಸ್ಪೀರಿಯನ್ಸ್. ವಿಲ್ ಮೀಟ್. ಐ ಟ್ರೈನು ಏನೋ ಊಟಿಲಿ ಟ್ರೈ ಮಾಡಲೇಬೇಕಾದ್ರು. ಟಿಕೆಟ್ ಹೆಂಗೋ ಸಿಕ್ತು, ಬಟ್ ಇದು ಸೋನು ಹಾಕೊಂಡು ಗೊತ್ತಿಲ್ಲ. ಬೆಳಿಗ್ಗೆ ತುಂಬ ಪ್ರೆಷರ್ ಹಾಕ್ಬಿಟ್ಟು ಕರ್ಕೊಂಬಂದಿದ್ದು ನಿದ್ದೆಗೆ ಇಟ್ಕೊಂಡು. ಅವ್ರು ಚಳಿ ಅಂದ್ಬಿಟ್ಟು ಇನ್ನೂ ಕಾರಿಂದ ಹಿಡಿದಿಲ್ಲ. ನಮಗಿಬ್ಬರಿಗೆ ಮಾತ್ರ ಸಿಕ್ಕಿಲ್ಲ. ಈಗ ಹೋಗ್ಬಿಟ್ಟು ಸೋನು ಹಾಕೊಂಡು ಟ್ರ್ಯಾಂಕ್ ಮಾಡ್ತಾಯಿದ್ವಿ. ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು. ಟಿಕೆಟ್ ಸಿಕ್ಕಿದೆ. ಟಿಕೆಟ್ ಸಿಕ್ಕಿಲ್ಲ ಅಂತ ಬೇರೆ ಬಂದು ನಾಟಕ ಮಾಡ್ತೀರಾ ಎಲ್ಲರೂ? ನೋಡ್ರಮ್ಮ, ಟಿಕೆಟ್ ಸಿಕ್ತು. 9 ಗಂಟೆ ಟ್ರೈನ್ ಅಂತೆ, ಕರೆಕ್ಟಾಗಿ 9 ಗಂಟೆ ಬರುತ್ತೆ. ನಾವು 8:45 ಹೋಗೋಣ. ಸಿಟಿ ಬೆಳಗ್ಗೆ ಇನ್ನ 8:30 ಇದೇ ಟಾಯ್ ಟ್ರೈನ್. ಸಿಕ್ಕಾಪಟ್ಟೆ ಫೇಮಸ್, ಯಾರಿಗೂ ಗೊತ್ತಿಲ್ಲ. ಎಷ್ಟು ಜನ ಇದ್ದಾರೆ ರೈಡ್ ತಗೊಳಕ್ಕೆ. ಸೊ ನಾವು ಇವಾಗ ಉದಗಮಂಡಲದಲ್ಲಿದ್ದೀವಿ. ಉದಗಮಂಡಲದಿಂದ ಊರಿಗೆ ಹೋಗುತ್ತೆ. ಸೊ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಅಲ್ವಾ? ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಇಟ್ಸ್ ಅ ಕಂಪ್ಲೀಟ್ ರೈಡ್. ಡಿಫ್ರೆಂಟ್ ಪ್ಲೇಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಉದಗಮಂಡಲಮೆಲ್ಲ ನಾನು ಸೋಷಿಯಲ್ ಬುಕ್ಕಲ್ಲಿ ಕೇಳಿರೋದು, ನೋಡಿರೋದು ಜ್ಞಾಪಕ ಅಷ್ಟೇ. ಫಸ್ಟ್ ಕ್ಲಾಸಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀವಿ. ಇದು ಫಸ್ಟ್ ಕ್ಲಾಸ್ ಅನ್ಸುತ್ತೆ ಇಲ್ಲೇನೆ. ಸೊ ನಮಗೆ ಸೀಟ್ ನೋಡಿ ಯಾವ್ದು ಅನ್ಸುತ್ತೆ. ಬನ್ನಿ. ಟಿಕೆಟ್ ಎಲ್ಲಿ, ನಂಬರ್ ಏನು? F2 ಅಂದರೆ ಯಾವುದು? F2 ಅಂತೆ. F2 11, 12, 13, 14. ಓಕೆ, ನಾವು ಒಳಗೋಗ್ಬಿಟ್ಟು ಆಮೇಲೆ ಮಾಡೋಣ. ಓಕೆ. ಏಯ್, ಟಿಕೆಟ್ ಸಿಕ್ತು ಎಲ್ಲರಿಗೂ. ಆಲ್ಮೋಸ್ಟ್ ವಿಂಡೋ ಸೀಟ್ ಸಿಕ್ಕಿದೆ. ಎಸ್, ಅದು ಇಂಜಿನ್ನು ನೆಕ್ಸ್ಟ್ ಬೋಗಿನೇ ನಮ್ಮದು F2. ವಾವ್. ಎಸ್, ಕಮನ್ ಅತ್ತಿ. ಕಮಾನ್. Hey, ಬನ್ನಿ. ಅಮ್ಮ, ಟ್ರೈನ್ ಹೋಗ್ತಿದೆ. ಆ್ಯಕ್ಚುಲಿ ಏನಾಯ್ತಂದ್ರೆ ಇಲ್ಲಿ ಯಾರೋ 9-10ಗೆ ಬೇರೆ ಪ್ಯಾಸೆಂಜರ್ಸ್ ಇದ್ರು. ಅವ್ರು ಬಂದು ಕೂತ್ಕೊಂಡ್ರು, ಎದ್ದೋಗ್ಬಿಟ್ರು. ಸೊ ಅದರಿಂದ ನಮಗೆ ಜಸ್ಟ್ ಸೀಟ್ಗೋಸ್ಕರ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಹೌದು, ಟಿಕೆಟ್ ತಗೊಂಡಿದ್ದಾರೆ ಅವರು. ಅದು ಕೂತ್ಕೊಂಡಿದೆ ಇದು. ಸರ್ ನಮಗೆ ಫುಲ್ ಸೀಟ್ ಸಿಕ್ತು. ಊಟಿ ನೋಡಿ, ನೋಡಿ ಊಟಿಯಲ್ಲಿ ಪಾರ್ಟಿ. ಲೇಕ್ ಕಾಣಿಸ್ತದೆ. 2 ರೋಡ್ ಎಕ್ಸ್ಟ್ರಾ ಅಂದರೆ ಸೋಲೋ ಡ್ರೈವಿಂಗ್ ಅಂತಾರೆ. ನಾವು ಅಲ್ಲಿ ಡ್ರೈವ್ ಮಾಡಿದ್ದಾರೆ ಇವರು. ಇವಾಗ ಲೇಕ್ ಕಾಣಿಸ್ತದೆ. ಅಲ್ಲಿಂದ ಜಸ್ಟ್ ನೋಡಿದ್ದು ಈ ಥರ. ಅಮ್ಮ ಹೆಂಗೈತಮ್ಮ? ಚಳಿಗೆ ಕಾರಾಗಾರ. ಮಗ ಇಲ್ಲಿ ನೋಡಿ, ಲೆಫ್ಟಲ್ಲಿ ನೋಡಿ, ಲೆಫ್ಟಲ್ಲಿ. ಜೈ. Yay! They're full excited. ಸೈಡ್ ಸೀಟ್ ಮಾತ್ರ ಮಾತೇ ಇಲ್ಲ. ಒಳಗಡೆ ಐ ಮೀನ್ ಬೆಟ್ಟಗುಡ್ಡ ಒಳಗಡೆ ಬೇರೆ ಹೋಗಿದೆ ಅಂತ ಲೋಕ ಹೇಳ್ತಾ ಇದ್ರು. ಇನ್ನೊಂದು ಸ್ವಲ್ಪ ಆ ಜಾಗನೂ ಬರುತ್ತೆ. ಈ ವೆದರ್ಗೂ ಓ ಮೈ ಗಾಡ್. ನೋಡಿ ಕಾಟನ್ ಹಾಕೊಂಡ್ರು, ಕಾಟನ್ ಕೇಳ್ತಾನೆ. ಜಾಕೆಟ್ ಹಾಕೊಳಲ್ಲ, ನಮಗೆ ತಡ್ಕೊಳಕ್ ಆಗ್ತಿಲ್ಲ ಇಲ್ಲಿ. ಇಲ್ಲಿ ಟೀ ಎಸ್ಟೇಟ್ ಎಲ್ಲ ಕಾಣಿಸುತ್ತೆ ಇವಾಗ. ಫುಲ್ ಮನೆಗಳು ಚೆನ್ನಾಗಿರುತ್ತೆ.
ಫೋಟೋ 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 ಅಂತೆ ನೋಡ್ದಾ ಫೋಟೋಗೆ ಒಬ್ಬರೇ ಕುತ್ಕೊಬೇಕಂತೆ ನಿನ್ ಬೇಡವಂತೆ ಇಲ್ಲ ನಾನು ಇವಾಗ ತಗೋತೀನಿ ಅವ್ರ ಜೊತೆ ಫಸ್ಟ್ ಸಿಂಗಲ್ ಫೋಟೋ ತೆಗಿದ ಫೋಟೋ ಮಕ್ಳನ್ನ ಪಾಪ ಅವ್ರ ಅಮ್ಮ ನೋಡ್ಕೊಂತ ಇದ್ದಾರೆ ಚೆನ್ನಾಗಿದೆ ನೋಡಿ ಪಾಡಿಗೆ ಅವನ ಅಮ್ಮ ಸ್ನ್ಯಾಕ್ಸ್ ತೆಗೆದ್ರಿ ಎಲ್ಲಿ ಹೆಂಗಿದೆ ಲಕ್ಕು ಅಲ್ಲಿ ನೋಡ್ದಾ ನಿಜವಾದ ಊಟಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಟ್ರೈನಲ್ಲಿ ಓಡಾಡಿ ಟಾಯ್ ಟ್ರೈನಲ್ಲಿ ಬನ್ನಿ ನಿಜವಾದ ಊಟಿ ಒಳಗಡೆ ಏನು ಅಂತ ಗೊತ್ತಾಗಲ್ಲ ಸಕ್ಕತ್ತಾಗಿದೆ ಫುಲ್ ನೇಚರು ಕಂಪ್ಲೀಟ್ 2 ಸರಿ ನೇಚರು ಇದ್ರೊಳಗಡೆ ಎಲ್ಲ ಹೋಯ್ತು ಟನಲ್ ಟನಲ್ ಒಳಗಡೆ ಎಲ್ಲ ಟ್ರೈನ್ ಹೋಯ್ತು 2 ಸರಿ ಬಂದೆ ಲೈಟ್ ಗೀಟೆಲ್ಲ ಹಾಕ್ಬಿಟ್ಟು ಎಲ್ಲ ಕೂತ್ಕೊಂಡು ಸಕ್ಕತ್ತಾಗಿದೆ ಟೀ ಎಸ್ಟೇಟ್ಸು ಮನೆಗಳು ಊಟಕ್ಕೆ ಬಂದರೆ ಕಂಪಲ್ಸರಿ ಬಕೆಟ್ ಲಿಸ್ಟ್ ಹಾಕ್ಕೊಂಡ್ಬಿಡಿ ಅಥವಾ ಏನೋ ಸ್ಟೇಷನ್ ಹೆಸರು ಸ್ಟೇಷನ್ ಅಲ್ಲಿ ಊಟಿಗೆ ಬಂದ್ರೆ ಮಸ್ತ್ ಟ್ರೈ ಮಾಡಿ ನೀವು ಬಕೆಟ್ ಲಿಸ್ಟಿಗೆ ಹಾಕೊಂಬಿಡಿ ಊಟಿ ಬಾಯ್ ಟ್ರೈನ್ ಅಂತ ಫಿಕ್ಸ್ ಆಗ್ಬಿಡಿ ಟಿಕೆಟ್ ಸಿಗೋದು ಸ್ವಲ್ಪ ಕಷ್ಟ ಬಟ್ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ಮಿಸ್ ಮಾಡ್ಕೊಂಬೇಡಿ ಬೆಳಿಗ್ಗೆ ಅಷ್ಟೊತ್ತಿದ್ದು ಕಷ್ಟಪಟ್ಟೆಲ್ಲ ಬಂದೆ ಬಟ್ ಇದು ಹೊರ್ತು ಹಾಂ ಬೇಗ ಎದ್ದೋಳ್ಬಿಟ್ಟು ಬರಬೇಕು ಸ್ಟೇಷನ್ ಕಡ್ಲೆ ಬೀಜ ತಿನ್ನೋದು ವಿಡಿಯೋ ಮಾಡಬೇಕಿತ್ತು ಕಡ್ಲೆ ಬೀಜ ತಿನ್ನೋದು ವಿಡಿಯೋ ಮಾಡಬೇಕಾ ಏನು ಕಾಣಿಸ್ತಾ ಇದೆ ಸ್ನ್ಯಾಕ್ಸ್ ಕ್ಯಾರಿ ಮಾಡ್ಕೊಂಬನ್ನಿ ಇಲ್ಲಾಂದ್ರೆ ಸರಿ ಹೋಗಲ್ಲ ಓಹ್ ಎಷ್ಟು ಮೇಲಿದ್ದೀರಮ್ಮ ಬನ್ನಿ ಬಂಚೆ ಓನು ಮನು ಈ ಓನು ಅಂದ್ರೆ ಮತ್ತೆ ಟ್ರೈನಲ್ಲೇ ನಡಿಬೇಕಾಗಿಲ್ಲ ಈಗ ಅಂದ್ರೆ ಹಿಂಗೆ ಉಳ್ಕೊಂಡು ಬರೀ ಟಿ ಎಸ್ಟೇಟ್ ಇಲ್ಲಿ ಕಂಡಕ್ಟರ್ ಇದ್ದಾರೆ ಬಬ್ಬು ಸೂಪರ್ ವಾವ್ ಸೂಪರ್ ಇದೆ ಅಂತ ಹೇಳ್ತಾ ಇದ್ದ ನಾವು ಎಂಜಾಯ್ ಮಾಡ್ತೀವಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಿದ್ದ ನಾವು ಯಾರೋ ಆ ಕಡೆಯಿಂದ ಟ್ರೈನು ಆ ಕಡೆಯಿಂದ ಸೌಂಡ್ ಕೊಟ್ಟರು ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ನೆಕ್ಸ್ಟ್ ಕೇವ್ ಬನ್ನಿ ಟನಲ್ ಬಂತು ಬನ್ನಿ ಫೈನಲ್ ಆಗಿ ಟಾಯ್ ಟ್ರೈನ್ ಜರ್ನಿ ಇನ್ನೇನು ಎಂಡ್ ಮಾಡಕ್ಕೆ ಬರ್ತಾ ಇದ್ದೀವಿ ಕುನ್ನೂರು ಸ್ಟೇಷನ್ಗೆ ಇನ್ನೇನು ರೀಚ್ ಆಗ್ತೀವಿ ಅಣ್ಣ ಪಪ್ಪ ಬೆಕ್ಕು ಇದು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಡೋ ಥರ ಸ್ಪೆಕ್ಸ್ ಹಾಕೊಂಡಿದ್ದೆ ಹೊಡಿತಾವನೆ ಬೆಳಿಗ್ಗೆ ಪಾಪ ಅಷ್ಟೊತ್ತಿಗೆ ಎದ್ಬಿಟ್ಟವನಲ್ಲ ಹಂಗಾಗಿ ಇವನ್ ಫುಲ್ ಫ್ಲ್ಯಾಟ್ ಹೇಳಿದೆ ಅಣ್ಣ ಫ್ಲ್ಯಾಟ್ ಆಗ್ಬಿಟ್ಟವನಿ ಸಣ್ಣವನು ಎಷ್ಟು ಚೆನ್ನಾಗಿ ಸ್ಪೆಕ್ಸ್ ಹಾಕ್ಕೊಂಡಿದ್ದೆ ಹೊಡಿತಾವನೆ ಸ್ಪೆಕ್ಸ್ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ ಅವ್ನು ಮಲಗೋದು ಓಕೆ ಕುನ್ನೂರು ಸ್ಟೇಷನ್ ರೀಚ್ ಆಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಫೈನಲ್ ಆಗಿ ಕುನ್ನೂರು ರೀಚ್ ಆದ್ವಿ ಕಿವಿಯೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಎಲ್ಲ ಹಿಡಿತಾ ಇದ್ದಾರೆ ನಾವು ಹೇಳಿಯೋಣ ನಡೀರಿ ಹಾಂ ಸ್ವಲ್ಪ ಟ್ರೈನ್ ಲೇಟಾಗಿ ಹೊರಟಿದ್ದು 9:20ಕ್ಕೆ ಸೊ ನಾವು ರೀಚ್ ಆಗೋ ಅಷ್ಟರಲ್ಲಿ 10:27 ಆಗಿದೆ ಬೆಳಿಗ್ಗೆ 10:30 AM ಮಾರ್ನಿಂಗ್ ಬನ್ನಿ ಕುನ್ನೂರು ಸ್ಟೇಷನ್ ರೀಚ್ ಆಗಿದ್ದೀವಿ ಈಗ ಫೈನಲಿ ವಿ ರೀಚ್ ಇಟ್ ವಿ ಕೇಮ್ ಫ್ರಮ್ ದಿಸ್ ಟ್ರೈನಲ್ಲಿ ಕಣ್ಣೂರು ರೀಚ್ ಆಗಿದ್ದೀವಿ ಬೇರೆ ಸೋನು ಎಲ್ಲ ಇಳ್ಕೊಂಬರ್ತಾ ಇದೆ ಕೆಲವರು ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ ಟ್ರೈನಲ್ಲಿ ನಾವು ನಿಂತ್ಕೊಂಡು ಕುನ್ನೂರು ಸ್ಟೇಷನ್ ಊಟಿಯಿಂದ ಕುನ್ನೂರು ಗಂಟ ಮಳೆ ಅಂತೂ ನಿಂತಿಲ್ಲ ಸೊ ಅಲ್ಲಿಂದ ಇಲ್ಲಿಗೆ ಟ್ರೈನಲ್ಲಿ ಬಂದ್ವಿ ಅಲ್ಲೇ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಅವ್ರು ಆಲ್ರೆಡಿ ರೀಚ್ ಆಗಿದ್ದಾರೆ ಸೊ ಇಲ್ಲಿಂದ ರಿಟರ್ನ್ ಊಟಿ ನಮ್ಮ ಕಾರ್ ಅಲ್ಲಿದೆ ಅಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್ ನಾನೇ ಫಸ್ಟ್ ಕೂತ್ಕೊಂಡ್ಬಿಟ್ಟಿದ್ದೆ ಟಾಟಾ ಬಾಯ್ 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 ಕುನ್ನೂರ್
ಟಾಯ್ ಟ್ರೈನಿಂದ ಮುಗಿಸ್ಕೊಬರೋಷ್ಟು ಡಿಲೇ ಆಯಿತು. ಇಲ್ಲೇ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ಹೋಟೆಲ್ ದುರ್ಗಾ ಅಂತ, ಟೇಸ್ಟಿ ಆಗಿದೆ, ತುಂಬ ಫೇಮಸ್ ಹೋಟೆಲ್ ಊಟಿಯಲ್ಲಿ. ನಾನು ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ, ಕಂಪ್ಲೀಟ್ ಆಥೆಂಟಿಕ್ ತಮಿಳ್ನಾಡು ಫುಡ್ ಅಂತಂದ್ರೆ ತಿಂತಾ ಇದ್ದೀವಿ. ಇಲ್ಲಿ ವಡೆ, ಸಾಂಬಾರೆ, ಪೊಂಗಲ್ ಎಲ್ಲ ಬೇರೆ ಲೆವೆಲ್ ಟೇಸ್ಟ್, ತುಂಬ ಚೆನ್ನಾಗಿದೆ. ಟೀ ಫ್ಯಾಕ್ಟ್ರಿ, ಸಾರಿ ಟೀ ಗಾರ್ಡನ್ ಅಂತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಟೀ ಫ್ಯಾಕ್ಟ್ರಿಗೆ ಹೋಗ್ಬೋದಿತ್ತು, ಟೈಮ್ ಮ್ಯಾನೇಜ್ ಆಗಲಿಲ್ಲ. ಅದಾದ್ಮೇಲೆ back to back. ಇದೆ ಊಟಿ ಸರ್ಕಲ್. ಇನ್ನೇನು ಊಟಿಯಿಂದ ಎಸ್ ಅದೇ ಊಟಿ ಬೇಕ್ರಿ. ಆ್ಯಂಡ್ ಬ್ಯಾಂಗ್ಳೂರ್ಗೆ ರಿಟರ್ನ್. 2 ದಿನ ಮುಗೀತು, ಚಳಿ ಮಳೆ. ಓಮೈಗ ಮಳೆ ಅಂತೂ ಬಂದಿದ್ದಿನಿಂದ ಈ ಕ್ಷಣದವರೆಗೂ ನಿಂತಿಲ್ಲ, ಹೊಡಿತಾನೆ ಇದೆ ಮಳೆ. ಸೊ ಸಾಕು, ಇನ್ನು ಊಟಿ ಗಾರ್ಡನ್ಗೂ ಹೋಗೋಕ್ಕಾಗಲ್ಲ, ಅಲ್ಲಿ ಸರ್ದು ಬ್ಯಾಟಿಂಗ್ ಆಗಿದೆ. ಅವರಪ್ಪ ಶೆಡ್ಗೆ ಹಾಕೊಂಡ್ಬಿಟ್ಟಿದ್ದಾರೆ ಅವನ್ನ, ಅದಕ್ಕೆ ಸೈಲೆಂಟಾಗಿ ಕೂತಿದ್ದಾನೆ. ಬಾಯ್ ಹೇಳು ಎಲ್ಲರಿಗೂ, ಬಾಯ್ ಹೇಳು. ಬಾಯ್ ಬಾಯ್ ಊಟಿ. ಬಾಯ್ ಬಾಯ್ ಹೇಳು, ಮನೆ ಹೇಳು. ಬಾಯ್ ಊಟಿ. ಬಾಯ್ ಬಬ್ಬು ಬಾಯ್ ಮಾಡ್ ಮನೆ. ಬಾಯ್ ಊಟಿ ಏನು ಊಟಿ ಬಾಯ್ ಊಟಿ. ಬಲ್ಲು ಬಾಯ್ ಮಾಡ್ ಮನೆ. ಬಾಯ್ ಊಟಿ. ಇದು ಊಟಿ ಶೂಟಿಂಗ್ ಸ್ಪಾಟ್ ಅಂತೆ. ಲೈಕ್ ಕಂಪ್ಲೀಟ್ ಆಗಿ ಇಲ್ಲೆಲ್ಲ ಹಬ್ಬದ ಮೂವೀಸ್ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಐ ಡೋಂಟ್ ವಾಂಟ್ ಮೇಕ್ ಟೇಕ್ ಅ ರಿಸ್ಕ್. ಮಕ್ಕಳನ್ನ ಕೆಳಗಡೆ ಇಳಿಸ್ಕೊಂಡು, ಅದಕ್ಕೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಲೋಕೋ ಜೋಳ ಏಯ್ ನಂಗೆ ಸುಟ್ಟಿರೋದು ಹೇಳಿದ್ದೇನೆ. ಇವಳು ಊಟಿಗೆ ಬಂದಿದ್ದಾಳೆ, ಮಳೆ ಬಂದ್ರೆ ಇಳಿಯಲ್ಲ, ಚಳಿ ಆಗುತ್ತೆ. ಇನ್ನೇನು ಊಟಿಗೆ ಬಂದ್ಲಂತ. ಹೌದು ಬ್ರೋ, ಊಟಿಯಿಂದ ಹೋಗ್ತಾ ಇದ್ರೆ ಕೆಳಗೆ ಇಳಿಯೋ ಟೈಮಲ್ಲಿ ಅಷ್ಟು ದೊಡ್ಡ ಮರ ಫುಲ್ ಉದ್ದ ಐತೆ. ಫುಡ್ ಫುಲ್ಲು ಗಾಡಿ ಫುಲ್ ಜಾಮು. ಕಾರ್ ಹಿಂದೆ ಇದೆ, ಫುಲ್ಲು ಹಗ್ಗ ಹಾಕ್ಬಿಟ್ಟು ಎಲ್ಲ ಎಳೆಯೋಕ್ಕೆಲ್ಲ ಟ್ರೈ ಮಾಡಿದ್ವಿ ನಾವು, ಲೋಕು ಎಲ್ಲ ಆಗಲ್ವಲ್ಲ, ಪ್ರಕೃತಿ ಗಟ್ಟಿ. KG 70 ರೂಪಾವಾ? ஒரு 2 kg போடுங்கண்ணா. 70 ರೂಪಾಯಿ. ஒன்று அப்படியே கொடுங்கண்ணா. இது ಸೊಪ್ಪು ಇರ್ತದೆ. ಸೊಪ್ಪು ಕಟ್ ಮಾಡಲ್ಲ ಕಣೋ. ಏಯ್ ಅದು ಎಲ್ಲ ವೇಸ್ಟ್ ಅದು ಕಟ್ ಮಾಡಕ. 2 kg ಫ್ರೆಶ್ ಹಂಗೆ ತೆಗ್ದಿರೋದು. ಒಂದು ಗೊಂಚಲು ಊಟಿ ಕ್ಯಾರೆಟ್ ಒಂದು ಗೊಂಚಲು ಫುಲ್ ಕೊಡ್ತಾರೆ ಅನ್ಸುತ್ತೆ. ಒಂದು ಗೊಂಚಲು 70 ಅಂತಾರ. ಹಾ, ಏನ್ ಮಾಡ್ತೀಯಮ್ಮ ಕ್ಯಾರೆಟ್? ಏನ್ ಮಾಡ್ತೀಯಮ್ಮ? ಇಲ್ಲ ಬರೀ ಕ್ಯಾರೆಟ್ ಜ್ಯೂಸ್ ಮಾಡೋದು ಕುಡಿತಾ ಇರೋದು. ಬೀಟ್ರೋಟ್ ಕೊಟ್ಬಿಡಿ ಹಂಗೆ. ತೂಕ ಜಾಸ್ತಿ ಬರಲ್ವಾ? ಇದು ನೋಡು, ಇದು 1 ಲೀಟರ್ ತೂಕ ಜಾಸ್ತಿ. ಸೊಪ್ಪೆಲ್ಲ ತಗೊಂಡಿದ್ದೀರಾ? ಅದಂಗೆ ತಗೋಬೇಕು. ಹಾ 2 kg, 2 ಕೊಡೋಂಗ ಎರಡು ಮರ ಹೇಳದ್ ಬಂದಿರಂಗ ಫ್ರೆಶ್ ಊಟಿ ಕ್ಯಾರೆಟ್. ಹಾ ಹಾಕೋದು. ಬೀಟ್ರೂಟ್ ಅವಳ ಇದು ಬೀಟ್ರೋಟ್ ಹಾ ಕೊಡುಗ ಪರವಾಗಿಲ್ಲ ಕೊಡುಗ. ಉಂಗಳೇ ನಮಗೆ ಇರಬೇಕು ಕೊಡುಗ. ಕರೆಕ್ಟ್ ಅದ ಹೇಳಿದ್ದು. ಉಂಗಳ ದೊಡ್ಡಪ್ಪ ಹೋದ ನಾವು. ಇಲ್ಲ ಈಗ ನೆಂಟ್ರು ಇವ್ರದ್ದು ಮಲಯಾಳಮ್ಮ. ಕನ್ನಡ ಗೊತ್ತಾಯ್ತು. ನಮ್ ದೊಡ್ಡಪ್ಪ ಅಂತ ಅಂದ್ರೆ ಅವರು ಕನ್ನಡ ಬರುತ್ತೆ ಅವ್ರಿಗೆ. ಎಲ್ಲೂ ತೊಂದರೆ ಆಗಿಲ್ಲ ನಮ್ ಲ್ಯಾಂಗ್ವೇಜ್. ಅದನ್ನ ಕಟ್ ಮಾಡೋದು ಕವರ್ ಎಲ್ಲ ಹಾಕೊಟ್ಬಿಡಿ, ಸೊಪ್ಪು ಬೇಡ. ಎಷ್ಟು ಕವರ್ ಇಲ್ಲ? ಕವರ್ ಇದೆಯಾ? ಕವರ್ ಇಲ್ಲ ಅಂತ ಸೂಪರ್. ಹೌದಾ? ಬೀಟ್ರೋಟ್ಗೆ ಒಂದು ಬೀಟ್ರೋಟ್ ಇಸ್ಕೊಂಡಮ್ಮ. ಬೀಟ್ರೋಟ್ ಕೊಡಿ. ಬೀಟ್ರೋಟ್ ಎಷ್ಟು ಕೆಜಿ? ಕವರ್ 80 ರೂಪಾಯಿ. ನಾನು ಬಟ್ಟೆ ಕೊಡ್ತೀನಲ್ಲ, ಬೀಟ್ರೋಟ್ ಎಷ್ಟು ಕೆಜಿ? 80. 80. ಊಟಿ ಬೀಟ್ರೋಟ್ ಅಷ್ಟೇ ಇರೋದು. 1 kg ಕೊಡಿ ಸಾಕು. ಇರೋದು ಎಲ್ಲ ಕೆದ್ರಕೊಂಡು ರೆಡಿ. 3, 2, 1 ಗೋ ಸ್ಟಾರ್ಟ್. ಚಿಲ್ಲಿ ಚೀಸ್ ಚಿಕನ್ ಪಾಪ್ಕಾರ್ನ್, ಮೈ ಫೇವ್ರೆಟ್ ಅಟ್ ಎಂಪೈರ್. ನಿಮಗೆ ಗೊತ್ತು, ಎಂಪೈರ್ ಅಂತೂ ನನ್ನ ಫೇವ್ರೆಟ್ ರೆಸ್ಟೋರೆಂಟ್. ಕಂಪ್ಲೀಟ್ 2 days ಮೈಸೂರು ಊಟಿ ಟ್ರಿಪ್ ಇವತ್ತಿಗೆ ಮುಗೀತು.
3 days. ಸಾರಿ ಸಂಡೇ ಮಂಡೇ ಟ್ಯೂಸ್ಡೇ ಯಾ ಬನ್ನಿ ಬರ್ಡೇ ಅಂತೂ ಸಖತ್ ಸೆಲೆಬ್ರೇಷನ್ ಆಯಿತು. ಸೊ ಇವಾಗ ಊಟಕ್ಕೆ ಬಂದಿದ್ದೀನಿ, ಡಿನ್ನರ್ಗೆ ಮುಗಿಸ್ಕೊಂಡು ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಅಮ್ಮನ ಎಕ್ಸ್ಪೀರಿಯನ್ಸ್ ಕೇಳಿ ಹೆಂಗಿತ್ತು ಅಂತ ಅಮ್ಮ ಹೇಳ್ತಾರೆ. ಎಂಜಾಯ್ ಮಾಡಿದ್ರಮ್ಮ, ಹೆಂಗಿತ್ತಮ್ಮ 3 ದಿನ ಹೆಂಗಿತ್ತು? 3 ದಿನ ತುಂಬ ಚೆನ್ನಾಗಿದೆ. 3 ಟ್ರೈನ್ ಅಂತೂ ತುಂಬಾ ಮರೆಯೋಕ್ಕೆ ಆಗಲ್ಲ. ಹೀಗೆ ನೋಡಿದವರ ಟಾಯ್ ಟ್ರೈನ್ ಪಲಾವ್, ಹನುಮಂತ ಪಲಾವ್ ಹೆಂಗಿತ್ತು? ಅದು ಬಿಡು, ಅದು ಮಸ್ತು. ಖುಷಿ ಆಗೋದು. ಇವಾಗ ಏನು ಹೇಳಿದ್ರಿ ಆರ್ಡ್ರ್ ನೀವು? ನಾನು ಬಿರಿಯಾನಿ ಕಬಾಬ್. ನಿಂದೇನು ಆರ್ಡ್ರ್ ಅದು? ಚಿಕನ್ ಪಾಪ್ಕಾರ್ನ್ ಹೇಳಿದ್ನಲ್ಲ. ಅದೇನೋ ಸ್ಪೆಷಲ್ಲು ನಮಗೆಲ್ಲ ತಿನ್ನಿಸ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಅಲ್ಲಾಡಲಿಲ್ಲ ಬರ್ತಿದ್ದು. ಜ್ಯೂಸಿನ ಕಬಾಬ್ ಹೇಳಿದ್ದಾರೆ. ಏನೋ ಬೇರೆ ಏನೋ ಹೇಳಿದ್ದಾರೆ. ಎಲ್ಲ ಬಿರಿಯಾನಿ. ಓಕೆ ಫ್ರೆಂಡ್ಸ್, ಬೈ ಬಾಯ್. I have no idea when it is, but next vlog ಪಕ್ಕ ಬರುತ್ತೆ. ಇಷ್ಟರಲ್ಲೇ ಮೀಟ್ ಆಗೋಣ. ಬನ್ನಿ ಬಾಯ್, ಬನ್ನಿ. ಏಯ್ ಬನ್ನಿ. ಬಾಯ್ 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 ಬಾಯ್. ಬಾಯ್ ಮಾಡು, ಬಾಯ್ ಮಾಡು ಬಬ್ಲು. ಅದೇ ನನ್ನ ಮಕ್ಕಳು. ಬಾಯ್ ಮಾಡು. ಬಾಯ್ 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 ಬಾಯ್.